ಒತ್ತು ಶಾವಿಗೆ ಅಂದರೆ ಯಾರಿಗೆ ಇಷ್ಟ ಇಲ್ಲ? ಎಲ್ಲರಿಗೂ ಬಹಳ ಇಷ್ಟವಾದ ಒಂದು ತಿಂಡಿ ಒತ್ತು ಶಾವಿಗೆ. ಒತ್ತು ಶಾವಿಗೆಯನ್ನು ಸಾಮಾನ್ಯವಾಗಿ ಕಾಯಿ ಚಟ್ನಿ ಅಥವಾ ಸಿಹಿ ಕಾಯಿ ರಸ ಅಥವಾ ಬಟಾಟೆ ಸಾಂಗ್ ಇದ್ರ ಜೊತೆಗೆ ತಿನ್ನಲಿಕ್ಕೆ ಬಹಳ ರುಚಿಯಾಗಿರುತ್ತೆ. ನಮ್ಮಮ್ಮ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ 4 ಪಾವು ದೋಸೆ ಅಕ್ಕಿಯನ್ನು ಅವರು 4-5 ಗಂಟೆಗಳ ಕಾಲ ನೆನೆಸಿಟ್ಕೊಂಡ್ರು. ನಂತರ ನೀರನ್ನೆಲ್ಲ ತೆಗೆದುಬಿಟ್ಟು ಬರೀ ಅಕ್ಕಿಯನ್ನು ಗ್ರೈಂಡರ್ಗೆ ಹಾಕಿ ನಯವಾಗಿ ರುಬ್ಕೊಳ್ಬೇಕು. ಚೆನ್ನಾಗಿ ಅರ್ಧ ಆದ ನಂತರ ಇದಕ್ಕೆ ಒಂದು ಇಡೀ ತೆಂಗಿನಕಾಯಿಯ ತುರಿಯನ್ನು ಅವರು ಇದಕ್ಕೆ ಸೇರಿಸ್ಕೊಂಡಿದ್ದಾರೆ ಮತ್ತು ನಯವಾಗಿ ರುಬ್ತಾ ಇದ್ದಾರೆ. ಮಧ್ಯದಲ್ಲಿ ಬೇಕಾದವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತುಂಬ ನಯವಾಗಿ ರುಬ್ಬಬೇಕು. ನೋಡಿ, ಹಿಟ್ಟು ಚೆನ್ನಾಗಿ ನಯವಾಗಿ ಆಗಿದೆ. ಈಗ ಆ ದಪ್ಪ ಹಿಟ್ಟನ್ನು ಒಂದು ಪಾತ್ರೆಗೆ ಬಗ್ಗಿಸ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡ್ರು. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು. ಈಗ ಇನ್ನೊಂದು ಸ್ವಲ್ಪ ನೀರನ್ನು ಗ್ರೈಂಡರ್ಗೆ ಹಾಕಿಬಿಟ್ಟು ಆ ನೀರನ್ನು ಅವರು ಕುದಿಲಿಕ್ಕೆ ಇಟ್ಟರು. ತಳ ತಾಗದೇ ಇರುವಂತಹ ಪಾತ್ರೆ ತೊಗೊಳ್ಬೇಕು ಮತ್ತು ಕೈ ಬಿಡದೆ ಆ ನೀರನ್ನು ಮಗುಚ್ತಾ ಇರಬೇಕು. ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ. ಈಗ ರುಬ್ಬಿಟ್ಟುಕೊಂಡ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಒಂದು ಕೈಯಲ್ಲಿ ಹಿಟ್ಟು ಹಾಕ್ತಾ ಹೋಗಬೇಕು, ಇನ್ನೊಂದು ಕೈಯಲ್ಲಿ ಅದನ್ನು ಮಗುಚ್ತಾ ಹೋಗಬೇಕು. ಆಗ ಗಂಟುಗಳು ಕೂಡ ಫಾರ್ಮ್ ಆಗೋದಿಲ್ಲ ಮತ್ತು ಒಂದೇ ರೀತಿಯಲ್ಲಿ ಬಿಸಿಯಾಗ್ತಾ ಹೋಗುತ್ತೆ. ಒಂದು 5 ನಿಮಿಷದಲ್ಲಿ ಈ ಹಿಟ್ಟು ಈಗ ಗಟ್ಟಿಯಾಗ್ತಾ ಬರ್ತಾ ಇದೆ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ಹಬೆ ಪಾತ್ರೆಯನ್ನು ತೆಗೆದುಕೊಂಡು ಬಿಸಿ ಮಾಡಲಿಕ್ಕೆ ಇಡಬೇಕು ಮತ್ತು ಅದರ ಮೇಲೆ ಅಥವಾ ಬಾಳೆ ಎಲೆಯನ್ನು ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬಟ್ಟೆಯನ್ನು ಕೂಡ ಯೂಸ್ ಮಾಡ್ಬೋದು. ಈಗ ತಣ್ಣಗಾದ ಹಿಟ್ಟಿನ ಉಂಡೆಗಳನ್ನು ಮಾಡಿ ಈ ಹಬೆ ಪಾತ್ರೆಯಲ್ಲಿ ಇಟ್ಕೊಳ್ಬೇಕು. ಮೀಡಿಯಮ್ ಗಾತ್ರದ ಉಂಡೆಗಳಾದರೆ ಸಾಕಾಗುತ್ತೆ. ಎಲ್ಲ ಹಿಟ್ಟನ್ನು ಕೂಡ ಹಬೆ ಪಾತ್ರೆಯಲ್ಲಿ ಜೋಡಿಸ್ಕೊಂಡಿದ್ದಾರೆ. ಮುಚ್ಚಳವನ್ನು ಮುಚ್ಚಿ 35ರಿಂದ 40 ನಿಮಿಷಗಳ ತನಕ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ತಾರೆ. ಈಗ ಬೆಂದಿದೆ. ಈಗ ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನು ತೆಗೆದುಕೊಳ್ಬೇಕು. ಶಾವಿಗೆ ಒರಳಿಗೆ ಮೊದಲಿಗೆ ಕೊಬ್ಬರಿ ಎಣ್ಣೆಯನ್ನು ಸವರಿ ಅದನ್ನು ರೆಡಿ ಮಾಡಿಟ್ಕೊಂಡಿದ್ದಾರೆ. ಈಗ ಆ ಬೆಂದ ಹಿಟ್ಟನ್ನು ಶಾವಿಗೆ ಒರಳಿನಲ್ಲಿ ಹಾಕಿಬಿಟ್ಟು ಶಾವಿಗೆಯನ್ನು ಒತ್ತಬೇಕು. ಈ ಶಾವಿಗೆ ಒರಳು ಬಹಳ ಹಿಂದಿನ ಕಾಲದ್ದು. ನೋಡಿ, ಒತ್ತು ಶಾವಿಗೆ ಎಷ್ಟು ಎಳೆ ಎಳೆಯಾಗಿ ಬರ್ತಾ ಇದೆ. ಹಬೆ ಪಾತ್ರೆಯಲ್ಲಿ ಬೇಯಿಸಿಕೊಂಡ ಹಿಟ್ಟನ್ನು ಬ್ಯಾಚ್ ವೈಸ್ ಆಗಿ ತೆಗೆದುಕೊಂಡು ಶಾವಿಗೆ ಒರಳಿನಲ್ಲಿ ಹಾಕಿ ಶಾವಿಗೆಯನ್ನು ಒತ್ಕೊಳ್ಬೇಕು. ಒತ್ತಿದ ಶಾವಿಗೆಗಳನ್ನು ನಾವು ಸ್ವಲ್ಪ ಒದ್ದೆಯಾದ ಬಟ್ಟೆಯ ಮೇಲೆ ತೆಗೆದಿಟ್ಕೊಳ್ಬೇಕು. ಇದರಿಂದ ಶಾವಿಗೆಯು ಮುದ್ದೆ ಮುದ್ದೆಯಾಗೋದಿಲ್ಲ ಮತ್ತು ಇದರ ಎಳೆಗಳು ಕೂಡ ಅಂಟಿಕೊಳ್ಳೋದಿಲ್ಲ ಮತ್ತು ಬಿಡಿಬಿಡಿಯಾಗಿಯೇ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೇಳಿದಂತೆ ಒತ್ತು ಶಾವಿಗೆಯನ್ನು ಕಾಯಿ ಚಟ್ನಿ ಅಥವಾ ಸಿಹಿ ಕಾಯಿ ರಸದೊಂದಿಗೆ ಅಥವಾ ಬಟಾಟೆ ಸಾಂಗ್ ಜೊತೆಗೆ ತಿನ್ನಲು ಬಹಳ ರುಚಿಯಾಗಿರುತ್ತೆ.